ಸೊ ನಾವು ಎಂತಹ ಕಾಡಾನೆಗಳನ್ನು ಕ್ಯಾಪ್ಚರ್ ಮಾಡ್ತಾ ಇದ್ದೀವಿ ಅಂತಂದರೆ, ಯಾವ ಆನೆಯಿಂದ ಸೊ ಜನರ ಪ್ರಾಣ ನಷ್ಟ ಅನ್ನೋದು ಆಗ್ತಾ ಇದೆಯೋ, ಯಾವ ಆನೆಯಿಂದ ಸೊ ರೈತರು ಬೆಳೆದಿರ್ತಕ್ಕಂಥ ಬೆಳೆ ನಾಶವಾಗ್ತಾ ಇದೆಯೋ ಅಂತಹ ಆನೆಗಳನ್ನು ನಾವು ಕ್ಯಾಪ್ಚರ್ ಮಾಡ್ತಾ ಇದ್ದೀವಿ. ಹಾಯ್ ನಮಸ್ಕಾರ, ನಾನಂದು ನೀವು ನೋಡ್ತಾ ಇದ್ದೀರಾ ನಮ್ಮ ಜುಯ ನಮ್ಮಿಷ್ಟ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಒಂದು ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ವಿಷಯದ ಬಗ್ಗೆ ಸೊ ನನ್ನ ಅಭಿಪ್ರಾಯಗಳನ್ನು ತಿಳಿಸ್ತಕ್ಕಂಥ ಒಂದು ಸಣ್ಣ ಪ್ರಯತ್ನ ಇದು. ಅದೇನು ಅಂತಂದರೆ, ಈ ಒಂದು 2025 ಈ ಒಂದು ವರ್ಷದಲ್ಲಿ ಸುಮಾರು 6ರಿಂದ 7 ಆನೆಗಳನ್ನು ಕ್ಯಾಪ್ಚರ್ ಮಾಡಿಬಿಟ್ಟು ನಾವೇನು ಮಾಡಿದ್ದೀವಿ ಅಂತಂದರೆ, ಕ್ರಾಲಲ್ಲಿ ಆಗಿಬಿಟ್ಟು ಅವುಗಳಿಗೆ ಒಂದು ಟ್ರೈನಿಂಗನ್ನು ಕೊಡ್ತಾ ಇದ್ದೀವಿ. ಸೊ ಇದಕ್ಕೆ ಕೆಲವೊಂದು ಪರಿಸರವಾದಿಗಳು ಹಾಗೆ ಆನೆ ಪ್ರಿಯರು ತೀವ್ರವಾದ ಒಂದು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅದೇನು ಅಂತಂದರೆ, ಸೊ ನೀವು ಆ ಒಂದು ಪ್ರಾಣಿಗಳ ಒಂದು ಸ್ವತಂತ್ರವನ್ನು ಕಿತ್ಕೊಳ್ತಾ ಇದ್ದೀರಾ, ಅದು ಬದುಕ್ತಕ್ಕಂಥ ಹಕ್ಕನ್ನು ನೀವು ಕಿತ್ಕೊಳ್ತಿದ್ದೀರಾ ಅಂತ ಕೆಲವರ ವಾದ. ಹಾಗಾದರೆ ಆ ಒಂದು ವಾದ ಎಷ್ಟರ ಮಟ್ಟಿಗೆ ಸರಿ ಅನ್ನೋದ್ರ ಬಗ್ಗೆನೇ ಈ ಒಂದು ವಿಡಿಯೋ. ಸ್ನೇಹಿತರೆ, ಈ ಒಂದು ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ಒಂದು ಸ್ಮಾಲ್ ರಿಕ್ವೆಸ್ಟ್, ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಸ್ನೇಹಿತರೆ ವಿಡಿಯೋ ಶುರು ಮಾಡೋಣ. ಮೊದಲಿಗೆ ನಮ್ಮ ಪರಿಸರವಾದಿಗಳು ಹಾಗೆ ಆನೆ ಪ್ರಿಯರು ಇದಕ್ಕೆ ತೀವ್ರವಾದ ಒಂದು ವಿರೋಧವನ್ನು ವ್ಯಕ್ತಪಡಿಸಿರೋದು ನಾವು ನೋಡಿರ್ತೀವಿ. ಆದರೆ ಅದಕ್ಕಿಂತ ಮುಂಚೆ ಸೊ ನನ್ನ ಅಭಿಪ್ರಾಯವನ್ನು ನಾನು ಮುಂಚೆನೇ ಹೇಳ್ತೀನಿ. ಸೊ ನಾವು ಎಂತಹ ಕಾಡಾನೆಗಳನ್ನು ಕ್ಯಾಪ್ಚರ್ ಮಾಡ್ತಾ ಇದ್ದೀವಿ ಅಂತಂದರೆ, ಯಾವ ಆನೆಯಿಂದ ಸೊ ಜನರ ಪ್ರಾಣ ನಷ್ಟ ಅನ್ನೋದು ಆಗ್ತಾ ಇದೆಯೋ, ಯಾವ ಆನೆಯಿಂದ ಸೊ ರೈತರು ಬೆಳೆದಿರ್ತಕ್ಕಂಥ ಬೆಳೆ ನಾಶವಾಗ್ತಾ ಇದೆಯೋ ಅಂತಹ ಆನೆಗಳನ್ನು ನಾವು ಕ್ಯಾಪ್ಚರ್ ಮಾಡ್ತಾ ಇದ್ದೀವಿ. ಸೊ ಇದರಿಂದ ರೈತರಿಗೂ ಸಹ ತುಂಬ ಅನುಕೂಲ ಆಗ್ತಾ ಇದೆ. ಅಷ್ಟೇ ಅಲ್ಲದೆ ಆ ಒಂದು ಆನೆಗಳಿಗೂ ಸಹ ತುಂಬಾ ಒಂದು ಅಡ್ವಾಂಟೇಜ್ ಅನ್ನೋದು ಆಗ್ತಾ ಇದೆ. ಹಾಗಾದರೆ ಇಲ್ಲಿ ನಿಮಗೆ ಒಂದು ಪ್ರಶ್ನೆ ಬರ್ಬೋದು, ಕ್ಯಾಪ್ಚರ್ ಮಾಡೋದ್ರಿಂದ ಈ ಒಂದು ಕಾಡಾನೆಗಳಿಗೆ ಸೊ ಯಾವ ಥರ ಯೂಸ್ ಆಗ್ತಿದೆ ಅಂತ. ಸ್ನೇಹಿತರೆ, ಮೊದಲಿಗೆ ಒಂದು ಮಾತನ್ನು ಹೇಳ್ತೀನಿ. ಈ ಒಂದು ಕಾಡಲ್ಲಿರ್ತಕ್ಕಂಥ ಆನೆಗಳ ಒಂದು ಜೀವನ ಹೇಗಿರುತ್ತೆ ಅಂತಂದರೆ, ಯಾವ ಟೈಮಲ್ಲಿ ಏನಾಗುತ್ತೆ ಅನ್ನೋದು ಯಾರಿಗೂ ಸಹ ತಿಳಿದಿರೋದಿಲ್ಲ. ಇನ್ ಕೇಸ್ ಮದ ಬಂದಿರತಕ್ಕಂಥ 2 ಆನೆಗಳು ಮುಖಾಮುಖಿ ಆದಾಗ ಸೊ ಒಂದು ಆನೆಯಲ್ಲಿ ತನ್ನ ಸೋಲನ್ನು ಒಪ್ಕೊಳ್ಳೇಬೇಕಾಗ್ತದೆ. ಹಾಗೆ ಈ ಒಂದು ಆನೆಗಳ ಆರೋಗ್ಯದಲ್ಲಿ ಯಾವುದಾದರೂ ಒಂದು ಏರುಪೇರು ಆದರೆ ಆ ಒಂದು ಕಾಡಾನೆಯ ಕತೆ ಅಲ್ಲಿ ಮುಗೀತು. ಇನ್ನು ಅದೇ ರೀತಿಯಾಗಿ ಕೆಲವೊಂದು ರೈತರು ಏನು ಮಾಡಿರ್ತಾರೆ ಅಂತಂದರೆ, ಅವರ ತೋಟಗಳಿಗೆ ಆನೆಗಳು ಬರಬಾರ್ದು ಅಂತ ಈ ಎಲೆಕ್ಟ್ರಿಕ್ ಫೆನ್ಸಿಂಗನ್ನು ಅಡ್ಜಸ್ಟ್ ಮಾಡಿರ್ತಾರೆ. ಇನ್ ಕೇಸ್ ಅದನ್ನು ಏನಾದರೂ ಟಚ್ ಮಾಡಿದಾಗ ಅಲ್ಲಿ ಆನೆ ಸಾಯ್ತಕ್ಕಂಥ ಒಂದು ಚಾನ್ಸಸ್ ಅನ್ನೋದು ತುಂಬಾ ಜಾಸ್ತಿ ಇರುತ್ತೆ. ಸೊ ಈ 3 ಕಾರಣಗಳಿಂದ ಸೊ ನಾವು ಆನೆಗಳನ್ನು ಕ್ಯಾಪ್ಚರ್ ಮಾಡೋದು ಒಳ್ಳೆಯದೇ ಅಂತ ನನ್ನ ಅಭಿಪ್ರಾಯ. ನಾವು ಇಲ್ಲಿ ಕ್ಯಾಂಪಲ್ಲಿ ಇದ್ಕೊಂಡು ಏನು ಮಾಡ್ತಿದ್ದೀವಿ ಅಂತಂದರೆ, ಅವುಗಳಿಗೆ ಟೈಮ್ ಸರಿಯಾಗಿ ಊಟ ಕೊಡ್ತಾ ಇದ್ದೀವಿ, ಹಾಗೆ ಅದಕ್ಕೆ ರೆಗ್ಯುಲರಾಗಿ ಅದರ ಹೆಲ್ತ್ ಮಾನಿಟರ್ ಮಾಡ್ತಾ ಇರ್ತೀವಿ. ಮತ್ತು ಅದನ್ನು ನೋಡ್ಕೊಳ್ಳೋಕ್ಕೋಸ್ಕರ ಮಾವುತ, ಕಾವಾಡಿಯನ್ನು ನಾವು ಅಪಾಯಿಂಟ್ ಮಾಡಿರ್ತೀವಿ. ಆದರೆ ಇಲ್ಲಿ ಕೆಲವರು ವಾದ ಏನಪ್ಪ ಅಂತಂದರೆ, ಅದಕ್ಕೆ ದುಡ್ಡು ಎಷ್ಟಾಗುತ್ತೆ ಅಂತ. ಸೊ ನಿಜ ಹೇಳ್ತೀನಿ, ನಮ್ಮ ರಾಜ್ಯದ ಬಜೆಟ್ ಎಷ್ಟು? ಸುಮಾರು 4 ಲಕ್ಷ ಕೋಟಿ. ಅದರಲ್ಲಿ ಅರಣ್ಯ ಇಲಾಖೆಗಂತಲೇ ತುಂಬ ಅಮೌಂಟನ್ನು ರಿಸರ್ವ್ ಮಾಡಿರ್ತಾರೆ. ಅಷ್ಟು ಅಮೌಂಟು ಈ ಆನೆಗಳಿಗೋಸ್ಕರ ನಾವು ಖರ್ಚು ಮಾಡ್ತಿರ್ತಕ್ಕಂಥದ್ದು ಏನೇನೂ ಅಲ್ಲ. ಸೊ ಎಲ್ಲಿ ದುಡ್ಡು ಇದೆಲ್ಲನೂ ಕೂಡ ಏನಪ್ಪ ಅಂತಂದರೆ ಜನರ ದುಡ್ಡು. ಇವನ್ ಪ್ರಾಣಿಗಳಿಗೆ ಅದರಿಂದ ತುಂಬಾ ಒಳ್ಳೇದಾಗ್ತಿದೆ ಅನ್ನೋದು, ಅದರಿಂದ ತಪ್ಪೇನೋ ಆಗೋದಿಲ್ಲ ಅಂತಕ್ಕಂಥದ್ದು ಸೊ ನನ್ನ ಭರವಸೆ. ಇನ್ನು ಅದೇ ರೀತಿಯಾಗಿ ನಾನು ಒಂದು ನಂಬರ್ಸ್ ಏನು ಹೇಳ್ತೀನಿ. ಕಳೆದ ಒಂದು 3 ವರ್ಷದಲ್ಲಿ ಸುಮಾರು 200ಕ್ಕಿಂತ ಹೆಚ್ಚು ಕಾಡಾನೆಗಳು ಬೇರೆ ಬೇರೆ ಕಾರಣಗಳಿಂದ ಸಾವನ್ನಪ್ಪಿರೋದು ನಾವು ನೋಡಿರ್ತೀವಿ. ಸೊ ಇಲ್ಲಿ ನಾನು ಹೇಳೋದೇನು ಅಂತಂದರೆ, ತುಂಬ ಚೆನ್ನಾಗಿರ್ತಕ್ಕಂಥ ಆನೆಗಳು ಏನಪ್ಪ ಅಂತಂದರೆ ನಾವು ಕ್ಯಾಪ್ಚರ್ ಮಾಡಿ ಇಟ್ಕೊಂಡ್ರೆ ಸೊ ನಮಗೆ ಅದು
ಭವಿಷ್ಯದಲ್ಲಿ ಆನೆ ಮತ್ತು ಮಾನವ ಸಂಘರ್ಷ ಉಂಟಾದಾಗ ಅದು ಅವಶ್ಯಕತೆ ತುಂಬ ಇರುತ್ತೆ. ಹಾಗೆ ದಸರಾ ಕಾರ್ಯಕ್ರಮಗಳಿಗಾಗಿರ್ಬೋದು. ಸೊ ಈ ಥರ ನಾವು ಬೇರೆ ಒಂದು ಇದಕ್ಕೆ ಅದನ್ನು ಬಳಸ್ಕೊಳ್ಬೋದು ಅಂತ. ಇನ್ನು ಕೊನೆಯದಾಗಿ ನಾನು ಹೇಳೋ ಮಾತೇನು ಅಂತಂದರೆ, ಸ್ವತಂತ್ರಕ್ಕಿಂತ ಜೀವ ಅನ್ನೋದು ಮುಖ್ಯ. ಅಂದರೆ ಇಲ್ಲಿ ಪ್ರಾಣಿಗಳನ್ನು ಕರ್ಕೊಂಬಂದು ನಾವು ಕ್ಯಾಂಪಲ್ಲಿ ಇಟ್ಕೊಂಡಿದ ತಕ್ಷಣ ಅವುಗಳಿಗೇನು ಫ್ರೀಡಮ್ ಇಲ್ಲ ಅಂತ ಏನೂ ಇಲ್ಲ. ಅದನ್ನು ನಾವು ತುಂಬಾ ಚೆನ್ನಾಗಿ ನೋಡ್ಕೊಳ್ತಾ ಇದ್ವಿ ಅಲ್ಲ. ಜೀವ ಇದ್ದರೆ ತಾನೇ ಸ್ವತಂತ್ರ ಬೇಕು. ಸೊ ಜೀವನೇ ಇಲ್ಲ ಅಂತಂದರೆ ನೀವು ಸ್ವತಂತ್ರ ಇಟ್ಕೊಂಡು ಏನು ಮಾಡ್ತೀರಾ? ಸ್ನೇಹಿತರೆ, ಒಟ್ಟಿನಲ್ಲಿ ಹೇಳ್ತಿರೋದೇನಪ್ಪ ಅಂತಂದರೆ, ನಮ್ಮ ಅರಣ್ಯ ಇಲಾಖೆ ಸೊ ನಮ್ಮ ಆನೆಗಳನ್ನು ಕಾಪಾಡ್ತಕ್ಕಂಥ ಒಳ್ಳೆಯ ಕೆಲಸವನ್ನು ಮಾಡ್ತಾ ಇವೆ. ಇನ್ನು ಅದೇ ರೀತಿಯಾಗಿ ಅವರ ಒಂದು ಸೇವೆ ಅನ್ನೋದು ಇದೇ ಥರ ಕಂಟಿನ್ಯೂ ಆಗಲಿ ಅಂತ ದೇವರಲ್ಲಿ ಬೇಡ್ಕೊಳ್ತಾ, ಒಂದು ಸ್ಪೆಷಲ್ ರಿಕ್ವೆಸ್ಟ್, ನಮ್ಮೆಲ್ಲ ಸಾಕಾನೆಗಳು, ಕಾಡಾನೆಗಳು ಎಲ್ಲನೂ ಕೂಡ ಚೆನ್ನಾಗಿರಲಿ, ಜೀವನ ಚೆನ್ನಾಗಿರಲಿ ಅಂತ ಸ್ಪೆಷಲ್ ಆಗಿ ಬೇಡ್ಕೊಳ್ತಾ ಸ್ಮಾಲ್ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.